ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಮಸೇನ, ಅಭಿಮನ್ಯು ಮತ್ತು ಸಾತ್ಯಕಿಯ ವೀರತೆ ಮತ್ತೆ ಭೂರಿಷ್ಠವನ ಮೂಲಕ ಸಾತ್ಯಕಿಯ 10 ಮಕ್ಕಳ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೌರವರು ಮಕರ ವ್ಯೂಹವನ್ನ ರಚನೆ ಮಾಡ್ತಾರೆ, ಪಾಂಡವರು ಶಯನ ವ್ಯೂಹವನ್ನ ಅಂದ್ರೆ ಗಿಡುಗನ ಒಂದು ವ್ಯೂಹದ ರಚನೆಯನ್ನ ಮಾಡ್ತಾರೆ. ಎಲ್ಲರೂ ತಯಾರಾದ್ಮೇಲೆ ಭೀಮಸೇನ ಏನ್ ಮಾಡ್ದ, ಮಕರ ವ್ಯೂಹದ ಆ ಮುಖದ ಭಾಗದಿಂದ ಒಳಗಡೆ ಹೋಗಿ ಭೀಷ್ಮರ ಮೇಲೆ ಮಳೆ ಸುರಿಸೋದು ಪ್ರಾರಂಭ ಮಾಡ್ತಾರೆ. ಭೀಷ್ಮರು ಕೂಡ ಏನ್ ಮಾಡ್ತಾರೆ, ಅವರೂ ಕೂಡ ಪಾಂಡವರ ವ್ಯೂಹಬದ್ಧವಾದಂತಹ ಸೈನ್ಯವನ್ನ ಚಕ್ರದ ಹಾಗ ಅಂತಂದ್ರೆ ಅವರು ತಿರ್ಗಾಡ್ತಾನೆ ಇರ್ಬೇಕು, ಅವ್ರಿಗೆ ಏನು ಗೊತ್ತಾಗ್ಬಾರ್ದು ಆ ರೀತಿ ಮಾಡ್ಬಿಡ್ತಾರೆ. ಆವಾಗ ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಆಗ ಅರ್ಜುನ ಏನ್ ಮಾಡ್ತಾನೆ, ತನ್ನ ಸೈನ್ಯ ಗಾಬರಿ ಆಗಿರೋದನ್ನ ನೋಡಿ ಭೀಷ್ಮರ ಬಾಣಗಳನ್ನ ತಡೆಯುವಂತ 1000 ಬಾಣಗಳನ್ನ ಭೀಷ್ಮರ ಮೇಲೆ ಬಿಡ್ತಾನೆ. ಇದರಿಂದ ಏನಾಯ್ತು, ಅವನ ಸೈನ್ಯದವರಿಗೆಲ್ಲ ತುಂಬಾ ಸಂತೋಷ ಆಗುತ್ತೆ. ಆ ಸೈನ್ಯದ ಸಹಿತ ಅವನು ಯುದ್ಧ ಮಾಡೋದಕ್ಕೆ ಮುಂದೆ ಬರ್ತಾನೆ ಅಂತ ತಿಳ್ಕೊಂಡ್ವಿ. ಆಗ ರಾಜ ದುರ್ಯೋಧನ ಏನ್ ಮಾಡ್ತಾನೆ, ತನ್ನ ತಮ್ಮಂದಿರ ಭಯಂಕರವಾದಂತಹ ಸಂಹಾರದ ಅಂದ್ರೆ ಅವರೆಲ್ಲ ಸತ್ತಿರ್ತಾರಲ್ಲ ಆ ಘಟನೆಯನ್ನ ನೆನಪಿಸ್ಕೊಂಡು ಏನ್ ಮಾಡ್ತಾನೆ, ಆಚಾರ್ಯ ದ್ರೋಣರಿಗೆ ಬಂದು ಹೇಳ್ತಾನೆ, ಆಚಾರ್ಯರೇ, ನೀವು ಸದಾ ನನ್ನ ಹಿತವನ್ನ ಬಯಸುವಂಥವ್ರು, ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ನಾವು ಕೂಡ ನಿಮ್ಮ ಮತ್ತೆ ಪಿತಾಮಹ ಭೀಷ್ಮರ ಆಶ್ರಯವನ್ನ ತಗೊಂಡು, ಅಂದ್ರೆ ಅರ್ಥ ಏನು, ನೀವಿದ್ದೀರಾ ಅನ್ನುವಂಥ ಧೈರ್ಯ ನಮಗೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಯುದ್ಧ ಮಾಡೋದಕ್ಕೋಸ್ಕರ, ಯುದ್ಧದಲ್ಲಿ ಸೋಲ್ಸೋದಕ್ಕೋಸ್ಕರ ದೇವತೆಗಳನ್ನೇ ನಾವು ಯುದ್ಧಕ್ಕೋಸ್ಕರ ಕರಿತೀವಿ. ಅಂದ್ರೆ ಅಷ್ಟು ಸಾಹಸವನ್ನ ನಾವು ಇಟ್ಕೊಂಡಿದೀವಿ. ನೀವಿದ್ದೀರಾ ಅನ್ನುವಂಥ ಧೈರ್ಯದ ಮೇಲೆ ನಾವು ದೇವತೆಗಳನ್ನೇ ಯುದ್ಧಕ್ಕೋಸ್ಕರ ಕರಿತೀವಿ, ಅಷ್ಟು ಧೈರ್ಯ ನಮಗಿದೆ. ಹೀಗಿರ್ಬೇಕಾದ್ರೆ ಈ ಹೀನ ಪರಾಕ್ರಮಿಗಳಾದಂತಹ ಪಾಂಡವರ ಮಾತು ಏನಿದೆ ಅಂದ್ರೆ, ಇಲ್ಲಿ ಪಾಂಡವರನ್ನ ತುಂಬಾ ತುಚ್ಛರು ಅಂತ ಇಲ್ಲಿ ನೋಡ್ತಾ ಇದ್ದಾನ ಅವನು. ಅವ್ರಿಗೇನು ಪರಾಕ್ರಮ ಇಲ್ಲ, ನಿಮ್ಮ ಮುಂದೆ ಅವ್ರು ಏನೂ ಅಲ್ಲ. ನೀವಿದ್ದೀರಾ ಅನ್ನುವಂತ ಒಂದು ಧೈರ್ಯದ ಮೇಲೆ ನಾವು ಯುದ್ಧಕ್ಕೋಸ್ಕರ ದೇವತೆಗಳನ್ನೇ ಕರಿತೀವಿ ಅಂದ್ಮೇಲೆ, ಈ ಜುಜುಬಿ ಅಂತ ಹೇಳ್ತೀವಲ್ವ ನಾವು, ಈ ಪಾಂಡವರ ಬಗ್ಗೆ ಹೇಳೋದಾದ್ರೂ ಏನಿದೆ, ಅದಕ್ಕೋಸ್ಕರನೇ ನೀವು ಇವಾಗ ಪಾಂಡವರು ಬೇಗ ಸಾಯ್ಬೇಕು, ಆ ರೀತಿ ನೀವೇನಾದ್ರೂ ಮಾಡಿ ಅಂತನ್ಬಿಟ್ಟು, ಅಂದ್ರೆ ದೇವತೆಗಳನ್ನೇ ಸೋಲಿಸುವಷ್ಟು ಅಥವಾ ಅವರನ್ನೇ ಗೆಲ್ಲುವಷ್ಟು ನಿಮಗೆ ಪರಾಕ್ರಮ ಇದೆ ಅಂತಂದ್ಮೇಲೆ ಇವ್ರಿಗೆ ಏನೂ ಇಲ್ಲ, ಶಕ್ತಿನೇ ಇಲ್ಲ ಅನ್ನೋ ರೀತಿ ಅವನು ಮಾತಾಡ್ತಾ ಇದ್ದಾನೆ. ಇಂಥವ್ರ ಮಾತು ಹೇಳೋದಾದ್ರೂ ಏನಿದೆ, ಅದಕ್ಕೆ ನೀವು ಬೇಗ ಇವ್ರನ್ನೆಲ್ಲನೂ ಕೂಡ ಮುಗಿಸಿ ಅಂತ ಹೇಳ್ತಾ ಇದ್ದಾನೆ. ದುರ್ಯೋಧನ ಈ ರೀತಿ ಹೇಳಿದ ಮೇಲೆ ಆಚಾರ್ಯ ದ್ರೋಣರು ಏನ್ ಮಾಡ್ತಾರೆ, ಸಾತ್ಯಕಿ ನೋಡ್ತಾ ಇದ್ದಂಗೆನೆ ಪಾಂಡವರ ವ್ಯೂಹವನ್ನ ಚದುರಿಸೋದಕ್ಕೆ ಅಂದ್ರೆ ಹಾಳು ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ವ್ಯೂಹ ರಚನೆ ಮಾಡಿರ್ತಾರಲ್ಲ ಅದನ್ನೆಲ್ಲ ಹಾಳು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಸಾತ್ಯಕಿ ಏನ್ ಸುಮ್ಮನೆ ಇರ್ತಾನ, ಅವನು ಕೂಡ ಅವರನ್ನ ತಡೀತಾನೆ. ಆಮೇಲೆ ಅವರಿಬ್ಬರ ನಡುವೆ ತುಂಬಾನೇ ಭೀಷಣವಾದಂತಹ ಒಂದು ಯುದ್ಧ ಶುರುವಾಗುತ್ತೆ. ಆಚಾರ್ಯರು ಕೋಪ ಮಾಡ್ಕೊಂಡು ಏನ್ ಮಾಡ್ತಾರೆ, ತೀಕ್ಷ್ಣವಾದಂತಹ ಬಾಣಗಳಿಂದ ಸಾತ್ಯಕಿಯ ಮೂಳೆಗಳ ಮೇಲೆ ಪ್ರಹಾರ ಮಾಡ್ತಾರೆ. ಅವನಿಗೆ ಏಟ್ ಆಗ್ಬೇಕು, ಅವನು ಹೇಗಾದ್ರೂ ಮಾಡಿ ಯುದ್ಧದಿಂದ ಹೋಗಬೇಕು, ಇಲ್ಲ ಸಾಯ್ಬೇಕು, ಆ ರೀತಿ ಮಾಡ್ತಾರೆ. ಇದರಿಂದ ಏನಾಯ್ತು, ಈಗ ಸಾತ್ಯಕಿಗೆ ಯಾವಾಗ ಆಚಾರ್ಯರು ಹೊಡಿತಾರೋ ಭೀಮಸೇನ ನೋಡ್ತಾನೆ, ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಈಗ ಅವನು ಸಾತ್ಯಕಿಯ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಆಚಾರ್ಯರಿಗೆ ಬಾಣಗಳಿಂದ ಹೊಡಿತಾನೆ. ಅಂದ್ರೆ ಯುದ್ಧದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನೋಡ್ತಾ ಇರ್ತಾರೆ ಯಾರ್ಯಾರು ವೀರರಿರ್ತಾರೆ, ಆಮೇಲೆ ಯಾರಿಗೆ ಹೊಡಿತಾ ಇದ್ದಾರೆ, ಯಾರು ತೊಂದರೆ ಕೊಡ್ತಾ ಇದ್ದಾರೋ ನೋಡ್ಕೊಂಡು ತಮ್ಮ ಸೈನಿಕರಲ್ಲಿ ಯಾರು ಮುಖ್ಯರಾಗಿರ್ತಾರೋ, ಪ್ರಧಾನರಾಗಿರ್ತಾರೋ ಅವ್ರನ್ನೆಲ್ಲ ಅವರು ರಕ್ಷಣೆ ಮಾಡುವಂತ ಜವಾಬ್ದಾರಿ ಕೂಡ ಅವ್ರಿಗಿರತ್ತೆ. ದ್ರೋಣಾಚಾರ್ಯರೇನು ಸಾಮಾನ್ಯದವರಲ್ಲ ಅಲ್ವಾ, ಅವರು ಮಹಾರಥಿಗಳು, ಅವ್ರನ್ನ ಎದುರಿಸೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಅವರು ಈಗ ಸಾತ್ಯಕಿಯ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿ ಭೀಮಸೇನ ಏನ್ ಮಾಡ್ತಾನೆ, ಸಾತ್ಯಕಿಯ ರಕ್ಷಣೆ ಮಾಡೋದಕ್ಕೋಸ್ಕರ ಆಚಾರ್ಯರ ಮೇಲೆ ಬಾಣಗಳನ್ನ ಹೊಡಿತಾನೆ. ಆಗ ದ್ರೋಣ, ಭೀಷ್ಮ ಮತ್ತೆ ಶಲ್ಯ ಇವರು ಕೂಡ ತುಂಬಾನೇ ಭೀಷಣವಾಗಿರುವಂತಹ ಬಾಣಗಳ ಮಳೆಯನ್ನ ಸುರಿಸ್ತಾರೆ. ಸುರಿಸಿ ಏನ್ ಮಾಡಿದ್ರು, ಭೀಮಸೇನ ಕಾಣಿಸ್ಲೇಬಾರ್ದು, ಆ ರೀತಿ ಮುಚ್ಚಿಬಿಡ್ತಾರೆ. ಅಂದ್ರೆ ಅಷ್ಟೂ ಬಾಣಗಳು ಅವನ ಹತ್ರ ಬರಬೇಕು, ಆ ರೀತಿ ಮಾಡ್ತಾರೆ. ಇದನ್ನ ಅಭಿಮನ್ಯು ಮತ್ತೆ ದ್ರೌಪದಿಯ ಮಕ್ಕಳು ನೋಡ್ತಾರೆ.
ಅವರೆಲ್ಲರೂ ಏನು ಮಾಡ್ತಾರೆ, ಭೀಮನ ಮೇಲೆ ಇಷ್ಟೊಂದು ಜನ ಆಕ್ರಮಣ ಮಾಡ್ತಾ ಇದ್ದಾರೆ, ಬಾಣಗಳನ್ನು ಹೊಡಿತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಇವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಾರೆ, ಅವರೆಲ್ಲರ ಮೇಲೂ ಕೂಡ ಆಕ್ರಮಣವನ್ನು ಮಾಡ್ತಾರೆ. ಇಲ್ಲಿ ಒಬ್ಬೊಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಇನ್ನೂ ಒಂದಷ್ಟು ಜನ ಬರ್ತಾರೆ. ಇಲ್ಲಿ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂತಂದರೆ, ಆ ಯುದ್ಧದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ ಅದನ್ನೆಲ್ಲ ಮರಿತಾ ಇದ್ದಾರೆ ಒಂದೊಂದು ಸ್ವಲ್ಪನೇ. ಈ ರೀತಿ ಇವರ ನಡುವೆ ಯುದ್ಧ ನಡೀತಾ ಇದೆ. ಈಗ ಭೀಮ ಸಾತ್ಯಕಿಯ ರಕ್ಷಣೆ ಮಾಡೋದಕ್ಕೆ ಬಂದ. ಸಾತ್ಯಕಿಯ ರಕ್ಷಣೆಯನ್ನ ಮಾಡೋದಕ್ಕೆ ಆಚಾರ್ಯರ ಮೇಲೆ ಬಾಣಗಳನ್ನು ಹೊಡೆದ. ಅದಕ್ಕೋಸ್ಕರ ಈಗೇನು ಮಾಡ್ತಾರೆ, ದ್ರೋಣರೊಬ್ಬರೇ ಅಲ್ಲ, ಭೀಷ್ಮ ಶಲ್ಯನೂ ಕೂಡ ಸೇರ್ಕೊಳ್ತಾರೆ ಅವ್ರ ಜೊತೆ. ಅವರು ಭೀಮನ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾರೆ. ಇದನ್ನು ನೋಡಿ ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು ಅವರೆಲ್ಲರ ಮೇಲೂ ಕೂಡ ಆಕ್ರಮಣವನ್ನು ಮಾಡ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.